ಎಲ್ರಿಗೂ ನಮಸ್ತೆ. ಸೊ ಈ ಸಿನಿಮಾದಲ್ಲಿ ಸಾಹಿತ್ಯ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಒಂದು ತುಂಬ ಬೋಲ್ಡ್ ಆ್ಯಂಡ್ ನಾಟಿ ಕ್ಯಾರೆಕ್ಟರ್. ಸೊ ಆ ನಾಟಿನೆಸ್ಸಲ್ಲೂ ಒಂದು ಇನ್ನಸೆನ್ಸ್ ಇದೆ ನನ್ನ ಕ್ಯಾರೆಕ್ಟ್ರಲ್ಲಿ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್, ತುಂಬ ರಿಯಲಿಸ್ಟಿಕ್ ಕ್ಯಾರೆಕ್ಟರ್. ನನ್ನ ಪಾತ್ರ ತುಂಬ ರಿಯಲಿಸ್ಟಿಕ್ ಆಗಿ ಬರ್ತಿದ್ದಾರೆ ಯೋಗರಾಜ್ ಸರ್ ಅವರು. ಅಂದರೆ ಈ ಏಜಲ್ಲಿ ಸ್ಪೆಷಲಿ 20s ಟೀನೇಜಸಲ್ಲಿ ಏನೆಲ್ಲ ಮಾಡ್ತೀವಿ ಅಂದರೆ ಅದೊಂದು ಏಜ್ ಗ್ಯಾಪ್ ಇರುತ್ತೆ. ನಮಗಿರಲಿ, ನಮ್ಮ ಪೇರೆಂಟ್ಸ್ಗಿರಲಿ ಒಂದು ಏಜ್ ಗ್ಯಾಪ್ ಇರುತ್ತೆ. ಆ ಏಜ್ ಗ್ಯಾಪಲ್ಲಿ ಏನೆಲ್ಲ ಮಾಡ್ತೀವಿ, ಸುಳ್ಳು ಹೇಳಿ ಹೊರಗಡೆ ಹೋಗೋದಿರಲಿ, ಅದೆಲ್ಲ ಅಂದರೆ ರಿಯಲಿಸ್ಟಿಕ್ ಆಗಿ ಎಲ್ಲ ಏನೆಲ್ಲ ಆಗುತ್ತೆ ಆ ಏಜಲ್ಲಿ ನನ್ನ ಪಾತ್ರದಲ್ಲಿದೆ. ಆ್ಯಂಡ್ ಪಂಚತಂತ್ರ ಸಿನಿಮಾದಲ್ಲಿ ಹೈಲೈಟ್ ಬಗ್ಗೆ ಮಾತಾಡಬೇಕಿದ್ರೆ ಅದೇ ಒಂದು ಕಾರ್ ರೇಸು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಕಾರ್ ರೇಸ್ ಮಾಡಿದ್ದಾರೆ. ನನಗೆ ಡೂಪ್ ಇರಲಿಲ್ಲ, ನನ್ನ ಸೈಡಲ್ಲೇ ಇದೆ ಕಂಪ್ಲೀಟ್ 25 ಡೇಸ್ ಕಾರಲ್ಲಿ ನಾನು ಕೂತ್ಕೊಂಡಿದ್ದೆ. ಮೋನಿಶ್ ಪಕ್ಕದಲ್ಲಿ, ವಿಹಾನ್ ಪಕ್ಕದಲ್ಲಿರಲಿ, ಮೋನಿಶ್ ಪಕ್ಕದಲ್ಲಿದೆ. ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಆ್ಯಕ್ಚುಲಿ ಫಸ್ಟ್ ನನಗೆ ಹೇಳಿದಾಗ ಏನೋ CG ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಈ ಥರ ಒರಿಜಿನಲ್ ರೇಸ್ ಅಂತ ಹೇಳಿದ್ಮೇಲೆ ಒಂದು ಸ್ವಲ್ಪ ಭಯ ಆಯಿತು. ಯಾಕೆಂದರೆ ನಾರ್ಮಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗುವಾಗ ಒಂದು ಸ್ವಲ್ಪ ಫಾಸ್ಟ್ ಹೋದರೆ ಗಾಡಿ ಭಯ ಆಗುತ್ತೆ. ಬಟ್ ಇದು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಂದರೆ ಎಲ್ಲಿರುತ್ತೆ ಅಂತ ಗೊತ್ತಾಗಲ್ಲ. ಗಾಡಿ ತುಂಬ ಫಾಸ್ಟ್ ಇತ್ತು. ಆ್ಯಂಡ್ ಐ ಥಿಂಕ್ ದಿಸ್ ಪರ್ಟಿಕ್ಯುಲರ್ ರೇಸ್ ಸೀಕ್ವೆನ್ಸ್ ನನ್ನ ಲೈಫಲ್ಲಿ ಒಂದು ತುಂಬ ಅಡ್ವೆಂಚರಸ್ ಆ್ಯಂಡ್ ನನಗೆ ಇನ್ನೂ ಈ ಥರ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಅಂತ ಅನ್ಕೋತೀನಿ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಶೃಂಗಾರದ ಹೊಂಗೆ ಮರ ಸಾಂಗ್ ಈಗಾಗಲೇ 2 ಮಿಲಿಯನ್ ವ್ಯೂಸ್ ಆಗಿದೆ, ಹಿಟ್ ಆಗಿದೆ ಸಾಂಗ್. ಸೊ ಆ ಸಾಂಗಿಗೂ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಂಟೆಂಪ್ರರಿ ಸ್ಟೈಲಲ್ಲಿ, ಹಾಲಿವುಡ್ ಸ್ಟೈಲಲ್ಲಿ ಒಂದು ಡಾನ್ಸ್ ಮಾಡಿಸಿದ್ದಾರೆ ಇಮ್ರಾನ್ ಸರ್ ಅವರು. ಸೊ ಅದಕ್ಕೂ ಐ ಥಿಂಕ್ ವಿವ್ ಪುಟ್ ಅ ಲಾಟ್ ಆಫ್ ಎಫರ್ಟ್ಸ್. ನಾನು ಇರಲಿ, ವಿಹಾನ್ ಇರಲಿ, ತುಂಬ ಎಫರ್ಟ್ಸ್ ಹಾಕಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಸಾಂಗ್ ಅದು ಶೃಂಗಾರದ ಹೊಂಗೆ ಮರ. ಆ್ಯಂಡ್ ಥ್ರೂ ಔಟ್ ದ ಸಿನಿಮಾ ಐ ಥಿಂಕ್ ದ ಹೋಲ್ ನಾವೊಂದು ಪಂಚತಂತ್ರ ಫ್ಯಾಮಿಲಿ ಥರ ಇದ್ವಿ. ಐ ಥಿಂಕ್ ಹೋಲ್ ಸಿನಿಮಾ ಒಂದು ಫ್ರೆಂಡ್ಸ್ ಥರ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಂಡು ಮಾಡಿದ್ವಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀವಿ. ಸೊ ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದಿಸಿ ಅಷ್ಟೇ.